ನಲ್ಲೂರು ಸಮೀಪದ ಪಾಲಾರ್ ಹೊಳೆಗೆ ನಿರ್ಮಿಸಲಾಗಿರುವ ಸೇತುವೆ ಕಾಮಗಾರಿ ಪರಿಶೀಲಿಸಿದ ಶಾಸಕಿ ರೂಪಕಲಾ ಶಶಿಧರ್. ಜುಲೈ 25 ಶುಕ್ರವಾರದಂದು ಲೋಕೋಪಯೋಗಿ ಇಲಾಖೆ ಸಚಿವರು ಸತೀಶ್ ಜಾರಕಿಹೊಳಿ ಹಸ್ತದಿಂದ ಲೋಕಾರ್ಪಣೆಗೆ ಸಿದ್ಧತೆ. ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ನಲ್ಲೂರು ಗ್ರಾಮದ ಬಳಿ ಬೇತಮಂಗಲದ ಪಾಲಾರ್ ಹೊಳೆಗೆ ಹೊಸದಾಗಿ ನಿರ್ಮಾಣ ಮಾಡಲಾಗುತ್ತಿರುವ ಸೇತುವೆಯ ಅಂತಿಮ ಕಾಮಗಾರಿಗಳನ್ನು ಶಾಸಕಿ ರೂಪಕಲಾ ಶಶಿಧರ್ ಅವರು ಪರಿಶೀಲನೆ ನಡೆಸಿದರು. ಹಳೆ ಸೇತುವೆಯು ತಗ್ಗು ಪ್ರದೇಶದಲ್ಲಿ ಇದ್ದಿದ್ದರಿಂದ ಮಳೆಗಾಲದಲ್ಲಿ ಸೇತುವೆಯ ಮೇಲೆ ನೀರು ಹರಿದು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಂಪರ್ಕ ಕಡಿತವಾಗುತ್ತಿತ್ತು. ಇದರಿಂದ ಶಾಲಾ ಮಕ್ಕಳು ಸೇರಿದಂತೆ ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗುವವರಿಗೆ ತೊಂದರೆಯಾಗುತ್ತಿತ್ತು. ಹಾಗಾಗಿ ಸ್ಥಳೀಯ ಜನಪ್ರತಿನಿಧಿಗಳ ಮನವಿ ಮೇರೆಗೆ ಸುಮಾರು 6 ಕೋಟಿ ಅನುದಾನದಲ್ಲಿ ಸೇತುವೆ ನಿರ್ಮಾಣ ಮಾಡಿದ್ದು ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಇದೇ ತಿಂಗಳು 25ರಂದು ಶುಕ್ರವಾರ ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರಾದ ಶ್ರೀಯುತ ಸತೀಶ್ ಜಾರಕಿಹೊಳಿರವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಲಿದ್ದು, ಇಡೀ ಕ್ಷೇತ್ರದ ಜನತೆ ಅದರಲ್ಲೂ ಸ್ಥಳೀಯ ಗ್ರಾಮಗಳ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಯಶಸ್ವಿಗೊಳಿಸಬೇಕೆಂದು ಶಾಸಕರು ಕೋರಿದರು. ಪಿಡಬ್ಲ್ಯೂಡಿ ಮಂತ್ರಿಗಳು, ಲೋಕೋಪಯೋಗಿ ಇಲಾಖೆ ಹಿರಿಯರು, ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. 40-45 ವರ್ಷಗಳ ಬೇಡಿಕೆ ಆಗಿರುವಂತ ಒಂದು ಐತಿಹಾಸಿಕ ಬ್ರಿಡ್ಜ್ ಅನ್ನ ಮಾಡುವಂತದ್ರಲ್ಲಿ ನನಗೆ ಅನುದಾನವನ್ನು ಕೊಡ್ತಾರೆ. 7 ಕೋಟಿಯಷ್ಟು ಅನುದಾನವನ್ನು ಕೊಡ್ತಾರೆ. ನತ್ತ, ಕಳ್ಳಿಕುಪ್ಪ, ನಲ್ಲೂರು ಮುಗಿಸ್ಕೊಂಡು 2 ಬ್ರಿಡ್ಜಸ್ ಅನ್ನ ಮಾಡೋ ಬೇಡಿಕೆ ಇತ್ತು. 10-15 ಊರುಗಳಿಗೆ ನನ್ನ ಕ್ಷೇತ್ರದಲ್ಲೇ ಸಂಪರ್ಕಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಮಳೆ ಜಾಸ್ತಿ ಬಂದಾಗ ಓದೋ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ, ಹಿರಿಯರು ಯಾರೇ ನಾಗರಿಕರು ಓಡಾಡ್ಲಿಕ್ಕೆ ಸಮಸ್ಯೆ ಆಗಿರುವಂತದ್ದು. 2-3 ತಿಂಗಳು ಈಗ ಈ ರಸ್ತೆ ಬಳಸಬೇಕು ಅಂದ್ರೆ ಪ್ರತಿ ಸತಿ ಬೈಕೊಂಡು ಓಡಾಡಿದ್ದಾರೆ. ಇದು ಒಂದು 30 ವರ್ಷದ ಬೇಡಿಕೆ ಕೂಡ ಆಗಿತ್ತು ಸಾರ್ವಜನಿಕರಲ್ಲಿ. ಮತ್ತೆ ಈ ಭಾಗದ ಗೊಲ್ಲಹಳ್ಳಿ ಪಂಚಾಯತಿ ಇರ್ಬೋದು, ಉಲ್ಕೂರ್ ಪಂಚಾಯತಿ ಇರ್ಬೋದು, ಮತ್ತೆ ಈ ಕಡೆಯಿಂದ ಮುಳಬಾಗಿಲ್ಗೆ ಆ ಕಡೆ ಆವಣಿ ಕಡೆ ಹೋಗುವಂತವ್ರಿಗೂ ಈ ರಸ್ತೆ ಮಾರ್ಗ ಬೇಕಾಗಿತ್ತು. ಮತ್ತೆ ಬ್ರಿಡ್ಜ್ ನ ಅವಶ್ಯಕತೆ ಜಾಸ್ತಿ ಇತ್ತು. ಈ ಕಳೆದ 4-5 ವರ್ಷಗಳಿಂದ ಮಳೆ ಜಾಸ್ತಿ ಆದಾಗ ಅನಾನುಕೂಲನೇ ಬಹಳ ಸತಿ ಆಯ್ತು. ನಾನು ಕಳೆದ ಸರ್ಕಾರದಲ್ಲಿ ಅನುದಾನದ ಬೇಡಿಕೆ ಇಟ್ಟಾಗ ಕೊಟ್ಟಿರ್ಲಿಲ್ಲ. ಅದಾದ್ಮೇಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ ತಕ್ಷಣ ನಾನು ಸರ್ಕಾರದ ಮುಂದೆ ಆ ಪ್ರಸ್ತಾವನೆ ಇಟ್ಟಾಗ ಬೇರೆ ಯಾರೇ ಮಂತ್ರಿ ಆಗಿದ್ರು ಕೂಡ ಅನುದಾನ ಕೊಡ್ತಾ ಇರ್ಲಿಲ್ಲ. ಆ ಪರಿಸ್ಥಿತಿ ಇತ್ತು ನಮ್ಗೆ. ಆ ಸಂದರ್ಭದಲ್ಲಿ ನನ್ಗೆ ಕರೆದು ಗೌರವ ಕೊಟ್ಟು, ಇಂಥ ಸಮಸ್ಯೆ ಇದೆ, ಹೆರಿಗೆ ಹೆಣ್ಮಕ್ಳನ್ನ ನಾನು ಏನಾದ್ರು ಎಮರ್ಜೆನ್ಸಿ ಇದ್ರೆ ಒಂದು ಆಟೋ ಬರಲ್ಲ, ಆಂಬ್ಯುಲೆನ್ಸ್ ಬರಲ್ಲ, ಇಂಥ ಸಮಸ್ಯೆ ಇರುವಂತ ಜಾಗಕ್ಕೆ ಹೇಗಾದ್ರೂ ಮಾಡಿ ಅನುದಾನ ಕೊಡಿ ಅಂದ್ರೆ ಸದನದಲ್ಲಿ ಅವರು ಆ ಮಾತನ್ನ ಕೇಳಿಸ್ಕೊಂಡ್ಮೇಲೆ ಅದ್ರಲ್ಲಿ ಬರೆದ್ರು. ಅದಾದ್ಮೇಲೆ ತುಂಬಾ ಕಷ್ಟ ಆಯ್ತು ಅನುದಾನ ಅವ್ರು ಮಾಡ್ಲಿಕ್ಕೆ. ಮಾತು ಕೊಟ್ಟಿದೀನಿ, ಅವ್ರಿಗೇನೋ ಸಮಸ್ಯೆ ಇರೋದಕ್ಕೆ ಆ ಹೆಣ್ಮಗು ಆ ಕೆಲ್ಸನ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದಾರೆ ಅಂತ. ಮತ್ತೆ ಊರುಗಳಲ್ಲೂ ನಾನು ಮಾತು ಕೊಟ್ಟಿದ್ದೆ, ಇದನ್ನ ಕ್ವಾಲಿಟಿ ವರ್ಕ್ ಮಾಡಿಸ್ತೀನಿ, ಇಂಥದ್ದೇ ಅನುದಾನದಲ್ಲಿ ಮಾಡಿಸ್ತೀನಿ, ಕಡಿಮೆ ಅನುದಾನ ಯಾವ್ದೂ ತರಲ್ಲ, 2 ಕಡೆ ಮಾಡಿಸ್ತೀನಿ, ಒಂದ್ ಕೆಲ್ಸ ಅಥವಾ ಅರ್ಧಂಬರ್ಧ ಕೆಲಸ ಮಾಡಿ ಬಿಡಲ್ಲ ಅಂತ. ನಂಬಿಕೆ ಬರ್ಲಿಲ್ಲ. ಬಹಳ ಸತಿ ನಾನು ಊರುಗಳಿಗೆ ಹೋದಾಗ ಪದೇ ಪದೇ ಕೇಳ್ತಾ ಇದ್ರು. 7 ಕೋಟಿ 50 ಲಕ್ಷದಲ್ಲಿ ಕೆಲಸ ಆಗಿರೋದು. ರೋಡ್ ಕೂಡ ಅದು ಆಲ್ಮೋಸ್ಟ್ ಇದು 10 ಕೋಟಿಯ ಕೆಲಸ ಇವತ್ತು ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ನನಗ್ ಖುಷಿ ಇದೆ. ಇಡೀ ಜಿಲ್ಲೆಯಲ್ಲಿ ಯಾರೇ ಒಬ್ರು ಕ್ಯಾಬಿನೆಟ್ ದರ್ಜೆಯಲ್ಲಿರುವಂತ ಮಂತ್ರಿಗಳು ನಮ್ ತರ ಗಡಿ ಭಾಗದಲ್ಲಿ ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸ್ಬಿಟ್ಟು ಬರ್ತಾ ಇರೋದು 50 ವರ್ಷದ ಚರಿತ್ರೆಯಲ್ಲಿ ಇದೆ ಮೊದಲನೇ ಬಾರಿಗೆ. ನಾವು ನಮ್ ಕಾರ್ಯಕರ್ತರು, ಮುಖಂಡರು ಸೇರಿ ಅವ್ರಿಗೆ ಗೌರವ ತೋರಿಸ್ಬೇಕು ಅನ್ನುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಬೇರೆ ಇನ್ನೇನು ಪ್ರಚಾರ ಅಲ್ಲ. ಕಾರ್ಯಕರ್ತರು, ಈ ಭಾಗದ ರೈತರು, ಬಡವರು ಯಾರಿದ್ದಾರೆ ಇದರ ಉಪಯೋಗ ಪಡೆಯುವಂತವ್ರು, ಅವ್ರನ್ನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಗೌರವ ತೋರಿಸ್ಬೇಕನ್ನುವಂಥದ್ರ ಬಗ್ಗೆ ಇವತ್ತು ರೂಪುರೇಷೆಗಳು ಹೇಗಿರ್ಬೇಕು ಅಂತ ಮೊದಲು ಡೇಟ್ ಕೊಟ್ಟಾಗ ಗುರುವಾರ ಬರ್ತೀವಿ ಅಂದಿದ್ದಾರೆ. ಗುರುವಾರ ಕ್ಯಾಬಿನೆಟ್ ಬಂದಿದ್ರಿಂದ ಶುಕ್ರವಾರಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ, ಶುಕ್ರವಾರ ಅಂತ. ಇದು ಬೇತಮಂಗಲ ಕೆರೆಯಲ್ಲಿ ಎಷ್ಟೋ ವರ್ಷಗಳಾದ್ಮೇಲೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡ್ತಾ ಇದೀವಿ. ಬೇತಮಂಗಲ ಕೆರೆ ಹೂಳ್ ತೆಗೆದ್ಮೇಲೆ ನಾನು ಖಂಡಿತ ಇಲ್ಲೊಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಕನ್ಸ್ ಕಟ್ಟಿದ್ದೆ. ಆದ್ರೆ ಮಾಡಕ್ ಆಗಿರ್ಲಿಲ್ಲ. ಹೂಳೆಲ್ಲ ತೆಗೆದ್ವಿ, ಮಳೆ ಬಂತು, ಆಮೇಲೆ ಏನೇನೋ ಕಾರಣಗಳಿಂದ ನಾವಿಲ್ಲಿ ಕಾರ್ಯಕ್ರಮನೇ ಮಾಡಕ್ ಆಗಿರ್ಲಿಲ್ಲ. ಈ ರೀತಿ ಒಂದ್ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ದೇವ್ರು ಕೊಡ್ತಾರೆ ಅನ್ನೋವಂಥದ್ದನ್ನ ನನಗೆ ಗೊತ್ತಿರ್ಲಿಲ್ಲ. ಊರಿಗೆ ಕೂಡ ನಾನ್ ಮಾಡಿರ್ಲಿಲ್ಲ. ನನಗ್ ಖುಷಿ ಇದೆ. ರೈತರು ಈ ಭಾಗದಲ್ಲಿ ಖುಷಿ ಪಡ್ತಾ ಇದಾರೆ. ಈ ಭಾಗದಲ್ಲಿ ಏನ್ ಬೇಡಿಕೆ ಇಟ್ಟಿದ್ರು, ಸಾರ್ವಜನಿಕವಾಗಿ ಏನ್ ಬೇಡಿಕೆ ಇಟ್ಟಿದ್ರು ಅದು ಫಲಿಸಿದೆ. ಅದಕ್ಕೋಸ್ಕರ ಸರ್ಕಾರಕ್ಕೂ ಮತ್ತೆ ಇಲಾಖಾ ಮಂತ್ರಿಗಳು ಮನ್ಸ್ ಮಾಡದೇ ಹೋಗಿದ್ರೆ ₹1 ಗ್ರಾಂಟ್ ತರಕ್ ಪರಿಸ್ಥಿತಿ ಇರ್ಲಿಲ್ಲ. ಒಂದೇ ₹1 ಗ್ರಾಂಟ್ ತರಕ್ ಆಗ್ತಿರ್ಲಿಲ್ಲ. ಇಡೀ ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೂ ಅನುದಾನ ಕೊಟ್ಟಿರ್ಲಿಲ್ಲ. ಅವ್ರ ಕ್ಷೇತ್ರಕ್ಕೂ ಕೂಡ ಅವ್ರ ಗ್ರಾಂಟ್ ಕೊಟ್ಟಿಲ್ಲದೆ ಇರುವಂತ ಸಂದರ್ಭದಲ್ಲಿ ನನಗೆ ಅನುದಾನ ಕೊಟ್ರು, ಬ್ರಿಡ್ಜಸ್ಗೆ ಅನುದಾನ ಕೊಟ್ರು.
ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಆ ಕಾರ್ಯಕ್ರಮದಲ್ಲಿ ಅವ್ರನ್ನ ಗೌರವಿಸ್ಬೇಕು, ಅಭಿನಂದಿಸ್ಬೇಕು. ನನ್ನ ರೈತರ ಎಷ್ಟು ಸಂಕಷ್ಟಗಳಿತ್ತು ಅದಕ್ಕೆ ಪರಿಹಾರ ಹುಡುಕಿದ್ದಾರೆ. ಅದಕ್ಕೆ ಈ ವಿಶೇಷವಾಗಿ ಈ ಕಾರ್ಯಕ್ರಮ ಗೌರವ ಸೂಚಿಸ್ತೀವಿ. ಆ ದಿನ ಬಂದು ರೈತರು ಇರ್ಬೋದು, ಈ ಭಾಗದ ಹಳ್ಳಿಯಲ್ಲಿ ಜನಸಾಮಾನ್ಯರು ಇರ್ಬೋದು, ಆ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದು, ಸರ್ಕಾರ ಗೌರವ ಸೂಚಿಸೋದು. ವಿಶೇಷವಾಗಿ ಈ ಮಂತ್ರಿಗಳು ಬಹಳ ಸರಳಿದ್ದಾರೆ. ಅವರು ಯಾವ ತರ ನಡ್ಕೋತಾರೆ ಅಂದ್ರೆ ಯಾವತ್ತು ಮಂತ್ರಿ ತರಾನೇ ಯಾವತ್ತು ಕಾಣಲ್ಲ ಅಂತ ನನ್ಗೆ ಅವ್ರನ್ನ ನೋಡಿದ್ರೆ ತುಂಬಾ ಖುಷಿ. ಮಾತು ಕೂಡ ತುಂಬಾ ಕಡಿಮೆ. ಒಬ್ಬ ಗನ್ ಮ್ಯಾನ್ ಕೂಡ ಅವ್ರ ಪಕ್ಕದಲ್ಲಿ ಇರಲ್ಲ. ಅವ್ರನ್ನ ಅವ್ರ ಕ್ಷೇತ್ರದಲ್ಲಿ ಸಾಹುಕಾರ್ರೆ ಅಂತ ಕರೀತಾರೆ. ಆದ್ರೆ ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ ನೋಡಿದ್ರೆ ಎಂತ ಅವ್ರ ಪಕ್ಕದಲ್ಲಿ ಬಡವ್ರ ಮುಂದೆ ಹೋಗಿ ಕುತ್ಕೊಂಡಿರ್ತಾರೆ, ಕೆಲಸ ಮಾಡ್ತಾರೆ, ಅರ್ಥ ಮಾಡ್ಕೊಂತಾರೆ. ಜನಗಳನ್ನ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಡೆಯುವಂತ ನಾಯಕರು ನನ್ನ ಜಿಲ್ಲೆಗೆ, ನನ್ನ ಕ್ಷೇತ್ರಕ್ಕೆ ಬರ್ತಾ ಇದಾರೆ ಅಂತ ಖುಷಿ ಪಡ್ತೀನಿ. ಜನಗಳ ಮನಸ್ಥಿತಿ, ಮನಸ್ನ ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ಕೆಲಸ ಮಾಡುವ ನಾಯಕರು ಅಂತ ನಾನು ಹೇಳ್ತೀನಿ ಅವ್ರ ಬಗ್ಗೆ. ಪ್ರತಿ ಹಳ್ಳಿ ಯಾರು ಸಹಾಯ ತಗೋತಾ ಇದೀವಿ ಅಂತಲ್ಲ, ಈ ಕೆಲಸ ನೋಡಿ ಖುಷಿ ಪಡೋರೆಲ್ಲರೂ ಈ ಕಾರ್ಯಕ್ರಮನ ಭಾಗಿಯಾಗ್ಬೇಕು ಅಂತ ಹೇಳ್ತೀನಿ. ಇದು ಒಂದು ಚರಿತ್ರೆಯಲ್ಲಿ 100 ವರ್ಷದ ಚರಿತ್ರೆಯಲ್ಲಿ ಉಳಿದೋಗುವಂತ ಕೆಲಸ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅನುದಾನ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಈ ಕೆಲಸ ಗೌರವವಾಗಿ ಮಾಡಿದ್ದಾರೆ, ಸರ್ಕಾರ ಮಾಡಿದೆ ಅಥವಾ ನಿಮ್ ಶಾಸಕರು ಮಾಡಿದಾಳೆ, ಗೌರವವಾಗಿ ನಡ್ಕೊಂಡಿದ್ದಾರೆ ಅಂದ್ರೆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ನಾನು ಹೇಳಕ್ ಅವತ್ ಕಾರ್ಯಕ್ರಮ ಅವ್ರು 11 ಗಂಟೆ 12 ಗಂಟೆ ಒಳಗಡೆ ಬರ್ತೀವಿ ಅಂತ ಹೇಳಿದ್ರು. ಆ ಇಡೀ ದಿನ ಕಾರ್ಯಕ್ರಮನೇ ಒಳ್ಳೆ. ಅವ್ರು ಬರೋದೇ ನಮ್ಗೊಂದು ಹಬ್ಬ ಅಂತ ನಾನ್ ಅನ್ಕೊಂತೀನಿ. ಅವ್ರು ಬರೋದೇ ಈ ತರ ಒಂದು ಒಳ್ಳೆ ನಾಯಕರು ನಮ್ ಕ್ಷೇತ್ರಕ್ಕೆ ಕಾಲಿಡೋದೇ ನನ್ ಪುಣ್ಯ ಅಂತ ನಾನ್ ಭಾವಿಸ್ತೀನಿ. ಯಾರ್ಯಾರು ಇದ್ರ ಫಲ ಅನುಭವಿಸ್ತೀವಿ ಅಂದ್ರೆ ಈ ದಾರಿ ಹೌದಪ್ಪ, ಈ ತಕ್ಕ ಮಟ್ಟಿಗೆ ಇಷ್ಟು ದಿನಗಳಾದ್ಮೇಲೆ ಈ ರಸ್ತೆ ಮಾಡಿದ್ದಾರೆ, ಯೋಗ್ಯವಾಗಿರೋ ರಸ್ತೆ ಮಾಡಿದ್ದಾರೆ, ಕ್ವಾಲಿಟಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಇಲಾಖೆನ್ ಕರೆದು ಇದನ್ನ ಕ್ವಾಲಿಟಿ ಟೆಸ್ಟ್ ಮಾಡಿಸಿ ಕೆಲಸ ಮಾಡಿಸಿದ್ದಾರೆ ಅಂತ ಯಾರ್ಯಾರಿಗೆ ಈ ಕೆಲಸದ ಬಗ್ಗೆ ಅಭಿಮಾನ ಗೌರವ ಇದೆ ಎಲ್ಲಾರು ಈ ಕಾರ್ಯಕ್ರಮಕ್ಕೆ ಬರ್ಲಿ ಅಂತ ಆಹ್ವಾನಿಸ್ತೀನಿ. ವಿಶೇಷವಾಗಿ ಮಂತ್ರಿಗಳು ನನಗೆ ಡೇಟ್ ಕೊಟ್ಟಿರೋವಂಥದ್ದು, ಬರ್ತೀನಿ ಅಂತ ಹೇಳಿರೋದು, ನನ್ನ ಇಡೀ ಕ್ಷೇತ್ರದ ಜನತೆ ಬಗ್ಗೆ ಗೌರವ ತೋರಿಸಿದ್ದಾರೆ ಅಂತ ನಾನು ಅವ್ರನ್ನ ಅಭಿನಂದಿಸ್ತೀನಿ.